ಲೋ ಪ್ರದೀಪ, ಅಲ್ಲಿ ವಸಂತ ಬರ್ತಾ ಇದ್ದಾನೆ. ಅವನಿಗೆ ಏನು ಕೊಡೋದು ಬೇಡ. ನನ್ನ ಮಗ ಯಾವಾಗನ ಕರೀಲಿ, ನಮ್ ಬರಲ್ಲ ಹೋಗಲ್ಲ, ನಾನು ಓದ್ಕೋಬೇಕು ಬರ್ಕೋಬೇಕು ಅಂತಾನೆ. ಏನು ಕೊಡೋದು ಬೇಡ. ಮತ್ತೆ ಎಲ್ಲಿ ಕಿತ್ಕೊಂಬಂದ್ವಿ ಅಂತಾನೆ ಹೇಳೋದು ಬೇಡ ಕಣು. ತಿರ್ಗಾ ನಿಂಗಜರ ಹೊಲ್ದಾಗೆ ನಾವು ಮುಸ್ಕಿನ ಜೋಳ ಕಿತ್ಕೊಂಬಂದ್ವಿ ಅಂತ ಹೇಳಿದ್ರೆ ಅವನು ಹೋಗ್ತಾನೆ. ಎಲ್ಲ ಹುಡುಗರು ಹೋದ್ರೆ ತಿರುಗಿ ನಿಂಗಜ್ಜ ನಮ್ಮನ್ನು ಬಿಟ್ಕೊಂಬಲ್ಲ. ರಮೇಶ್ ಅಣ್ಣವ್ರ ಹೊಲ್ದಾಗೆ ಇದನ್ನ ಬಿಕ್ಕೇಳಿ ಕಿತ್ಕೊಂಬಂದ್ವಿ ಅಂತಾನೆ ಹೇಳಕ್ ಹೋಗ್ಬೇಡ. ಹೆಂಗ? ಹೇಳಲ್ಲ. ಮುಂಜ ಅವನೇನ ಮೇಷ್ಟಿಗೆ ಹೇಳ್ತೀನಿ ಬರಲ್ಲ ಅಂದ್ರೆ. ಲೋ, ನಾನು ಯಾವಾಗಲೂ ಹೇಳ್ತೀನಿ ತಾನೇ, ಈ ಮಂಜು ನನ್ನ ನಂಬ್ದಾರ್ನ ಯಾವತ್ತು ಮಂಜ ಕೈ ಬಿಡಲ್ಲ ಕಡೋ, ತಲೆ ಕೆಡಿಸ್ಕೋಬೇಡ. ಮೇಷ್ಟಿಗೆ ಹೇಳ್ತೀನಿ ಎಂಬ್ಲಿ ಅವನದಲ್ಲ, ನನಗೆ ಗೊತ್ತೈತೆ. ನಾನು ಏನ್ ಹೇಳ್ಬೇಕಂಬದ್ ನನಗೂ ಗೊತ್ತೈತೆ. ನೀನ್ ಸುಮ್ಮನೆ ಅದ್ರಕಮ್ಮಕ್ ಹೋಗ್ಬೇಡ. ಲೋ ನನ್ನ ಮಕ್ಕಳ ಇನ್ನು ಸ್ಕೂಲಿಗೆ ಬರಲ್ವೇನ್ರಲ್ಲ. ಲೋ ನನಗೆ ಓದ್ತಾ ಐತೆ ಅಂತ ನಾನು ರಪ ಹೋಗ್ತಾ ಇದ್ದೀನಿ. ಇನ್ನೊಂದು ಮಕ್ಕಳು ನೀವು ಹೋಗಿ ಬರ್ತಾ ಇದ್ದಾರೆ. ಅಗ್ಗ ಲೋ, ಎಲ್ಲೋ ಮುಸ್ಕಿನ ಜೋಳ ಬಿಕ್ಕಣ್ಣು ಎಲ್ಲ ಕಿತ್ಕೊಂಡ್ ಬರ್ತಾ ಇದ್ದೀರಲ್ಲ, ಎಲ್ಲಿ ಕಿತ್ಕೊಂಬಂದ್ರಲ್ಲ? ನಿಮ್ಗೆ ಯಾಕೆ ಕೇಳಬೇಕು? ಹೇಳಲ್ಲಪ್ಪ ನಾವು. ನೀನೇನು ನಮ್ಮ ಜೊತೆ ಕರೆದ್ರೆ ಬತ್ತೀಯ ನೀನು? ಬಾರಲ್ಲ ಹೋಗೋಣ ಎಲ್ಗನ ಅಂತ ಕರೆದ್ರೆ ಇಲ್ಲಪ್ಪ ನಮ್ಮ ಅಪ್ಪಾಯಿ ಬೈತೈತೆ, ನಮ್ಮ ಅಮ್ಮಾಯಿ ಬೈತೈತೆ, ನಾನು ಓದ್ಕೋಬೇಕು ಹಂಗೆ ಹಿಂಗೆ ಅಂತ ಅಂತೀಯ. ಇವಾಗ ನೋಡಿರಿ, ಬಿಚ್ಚಣ್ಣೆಲ್ಲಿಂದ ಕಿತ್ಕೊಂಬಂದ್ರಿ, ಮುಸ್ಕಿನ ಜೋಳ ಎಲ್ಲಿಂದ ಕಿತ್ಕೊಂಬಂದ್ರಿ ಅಂತ ಕೇಳ್ತಾನೆ. ಹೋಗಲ್ಲ, ಹೇಳಲ್ಲ ನಾವು. ನಮ್ಮ ಜೊತೆಗಿರೋರು ಮಾತ್ರ ನಾನು ಹೇಳೋದು, ಬೇರೆ ಯಾರಿಗೂ ಹೇಳಲ್ಲ. ಹಂಗಾರ ತಡಿ ಮತ್ತೀಗ ನಾನು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಮೇಷ್ಟ್ರು ಎಲ್ಲರಿಗೂ ಹೇಳ್ತೀನಿ. ಮಂಜನೂ ಪ್ರದೀಪನೂ ಬಿಕ್ಕೆಣ್ಣು ಮುಸ್ಕಿನ ಜೋಳ ಕದಿಯಕ್ಕೆ ಹೋಗಿದ್ರು ಅಂತಾನ ಹೇಳ್ತೀನಿ. ಲೋ ಬೇಡ ಕಣಲ್ಲ ವಸಂತ, ಲೋ ನೀನ್ ಕೈ ಮುಗಿತೀನಿ, ಹೇಳ್ಬೇಡ ಕಣಲ್ಲ. ಬೈವದಂಗ ಕೈ ಕಣಲು. ಲೋ ಮೇಟ್ರಿಗೂ ಹೇಳ್ಬೇಡ ಕಣಲ್ಲ, ನಮ್ಮ ಅಜ್ಜಿಗೂ ಹೇಳ್ಬೇಡ ಕಣಲ್ಲ, ನಮ್ಮ ಅಮ್ಮಗೂ ಹೇಳ್ಬೇಡ ಕಣಲ್ಲ, ಬೈತಾರೆ. ಬೇಡ ಕಣಲು, ಅಂತೀನಿ ಅನ್ಕಂಡೆ ಅನ್ಲೇ ವಸಂತ. ಅದ್ ಯಾರಿಗೆ ಹೇಳ್ಕೊಂತ ಹೇಳ್ಕೋಲ್ಲ. ಅಯ್ಯ ನೀನ್ನಲು ಎಂತೆಂತವಕ್ಕೂ ಎದ್ರಕೊಂಡಿಲ್ಲ. ಇದು ಯಾವ್ದ ಪುಟ್ಕೋಸಿ ಆಗಲ್ಲ, ಒಂದು ಮುಸ್ಕಿನ ಜೋಳ ಒಂದು ಬಿಚ್ಚಣಿ ಕಿತ್ಕೊಂಬಂದ್ರೆ ಎದ್ರಕೊಂತೀನ. ಹೋಗೋ ಹೇಳ್ಕ ಹೋಗೋ. ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಲೋ ಮಂಜ, ಏನಲ್ಲ ಹಿಂಗ್ ಧೈರ್ಯವಾಗಿ ಮಾತಾಡ್ತಿದ್ಯಾ? ಅಯ್ಯೋ ಬೇಡ ಸುಮ್ಕಿರಲ್ಲೋ, ಅವ್ನು ಹೇಳಿಗಳೇನು ತಡಿಯಲ್ಲ ಮಂಜ, ಮೇಷ್ಟ್ರಿಗೆ ಹೇಳ್ತೀನಿ, ಹೇಳ್ತೀನಿ ಕಣಲ್ಲ. ನನಗೇನು ಸಾ, ನಾವಿಬ್ರೇ ಹೋಗಿರ್ಲಿಲ್ಲ ಸಾ, ನಮ್ ಜೊತೆಗೆ ವಸಂತ ಬಂದಿದ್ದ ಸಾ, ಅವನಿಗೆ ಜಾಸ್ತಿ ಕೊಡ್ಲಿಲ್ಲ ಅಂತಾನ ಹಿಂಗ್ ಚಾಡಿ ಹೇಳ್ತಾ ಇದ್ದಾನೆ ಸಾ ಅಂತಾನ ನಾನು ಹೇಳ್ತೀನಿ. ನನಗ್ ಗೊತ್ತಿಲ್ವೇ? ನನ್ ಮಗನೇ, ಎಂತ ನನ್ ಮಗಿರ್ಬೇಕಲ್ಲ ನೀನು. ಕೊಟ್ರೆ ಸುಮ್ಮನಿರ್ತಾನೆ, ಕೊಡ್ಲಿಲ್ಲ ಅಂದ್ರೆ ಮೇಸಿಗೆ ಹೇಳ್ತೀನಿ, ಅಜ್ಜಿಗೆ ಹೇಳ್ತೀನಿ, ತಾತಿಗೆ ಹೇಳ್ತೀನಿ ಅಂತ್ಯಾ? ಅವ್ರು ಹೇಳ್ಕೋವಾಗ ನಮ್ಗೆ ನಮ್ಮನೆ ಸಿಕ್ಕಾಕ್ಸಿರೆ, ನೀನು ಸಿಕ್ಕಾಕ್ ಚಮಚ ನನ್ ಮಗನೇ ವಸಂತ. ಸುಮ್ಕಿರು, ಬೈನಾಗ್ ಬೇಕಾದ್ರೆ ಸ್ಕೂಲಿಂದ ಬಂದಾಗ ಎಲ್ಲರೂ ಬಿಕ್ಕೆ ಹಣ್ಣು ಹಚ್ಕೊಂಡು ತಿಂಬಾರ. ಇವಾಗ ಮಂತಕ್ಕಿಗೆ ಬರ್ತೀವಿ, ಸ್ಕೂಲಿಗೆ ಹೋಗಿ ಬೈನಾಗ್ ಬರ್ತೀವಲ್ಲ, ಇಲ್ಲಾಂದ್ರೆ ಅಲ್ಲ ಹಚ್ಕೊಂಡು ಬ್ಯಾಗ್ ಕಿಕ್ಕೆ ಬರ್ತೀನಿ. ಸ್ಕೂಲಾಗ ತಿಂಬಾನ ಎಲ್ಲರೂ ಖಾರದ ಪುಡಿನೂ ಉಪ್ಪು ಹಾಕೊಂಡು, ಸರಿನಾ? ಎಲ್ಲಾನ ಹೇಳ್ದೆ ಅಂದ್ರೆ ವಸಂತ ನೋಡಲ್ಲ ಹೇಳ್ತೀನಿ, ಎಲ್ಲರೂ ಹೇಳಿ ನಿನ್ನೂ ಸಿಕ್ಕಾಕಿಸ್ತೀನಿ ಅಷ್ಟೇ. ಪಾಪಲೇ ಏ ಮಂಜ, ನಿನ್ ಮನೆ ಕಾಯುವಾಗ ಹೋಗ ಎದ್ದಾಗಿಂದ ಹುಡುಕ್ತಾ ಇದ್ದೀನಲ್ಲ, ಎಲ್ಗ ಹೋಗಿದ್ದು? ಊರಾಗ ಹುಡುಗರೆಲ್ಲ ಸ್ಕೂಲ್ಗೆ ಹೋದ್ವಲ್ಲೋ ಬ್ಯಾಗ್ ತಗಲಾಕೊಂಡು, ನೀನ್ ಎತ್ತೋಗಿದ್ಯಾ? ಬಾರೋ ಸ್ಕೂಲ್ಗೆ ಹೋಗಲ್ವೇನೋ? ರಾಮ ಭಗವಂತ, ಇಷ್ಟೊಂದು ನಸ್ತಿ ಇಟ್ಕೊಂಡ್ರೆ ಹೆಂಗಲ್ಲ ನೀನು? ಲೋ ಮಂಜ, ನಿಮ್ಮ ಅಜ್ಜಿ ಎದ್ದಾಗಿಂದ ಹುಡುಕ್ತಾ ಇತ್ಕಣೋ ಪಾಪ. ನಮ್ಮಂತಕ ಹುಡಿಕೊಂಬಂದಿತ್ತು, ನಮ್ಮ ಹುಡುಗ ಬಂದಿದ್ನೆ ಮಂಜ ಅಂತಾನ. ಎಲ್ಲಾರ ಮಂತಗನು ಮಂಜ ಪಾಪಲೇ ಎಲ್ಗೋಗಿದ್ಯೋ ಅಂತಾನ ಹುಡ್ಕಾಡ್ತಾ ಐತೆ. ಹಂಗಾರ ಹಂಗೆ ಇಲ್ಲ ಅಜಯ್, ಅಜಯ್ ನಾನು ಇಲ್ಲೇ ಇದ್ದೀನಿ, ಬಾಬಾ ಅಜಯ್. ಎಲ್ಗೋಗಿದ್ದಲ್ಲ ಮಂಜ? ರಾಮಾಲೇ ಪ್ರದೀಪ, ನೀವಿಬ್ರು ಎಲ್ಗೋಗಿದ್ರಲ್ಲ? ಹುಡುಗರೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾವೆ ನೋಡಲ್ಲ, ಅಲ್ಲಿ ಮಾರಾಯರ ಮಕ್ಕಳು ಅಲೆನ ಮಕ್ಕ ತೊಳ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದಾವೆ. ಇವ್ ನಮ್ಮ ಒಯ್ದಾವೆ ಕೋತೆ ಅವತಾರದವು. ಎಲ್ಗೋಗಿದ್ರ ನೀವು? ನೋಡ್ ಕೈಯಾಗ ಬಿಕ್ಕೆ ಹಣ್ಣು ಹಿಡ್ಕೊಂಡು, ಮುಸ್ಕಿನ ಜೋಳ ಹಿಡ್ಕೊಂಡು, ನೀವೇ ಸ್ಕೂಲ್ಗೆ ಹೋಗೋ ಹುಡುಗರ ಇಲ್ಲ ಕಳ್ಳನ ಮಕ್ಕಳು? ಅಬ್ಬಾ ಒಂದ್ ಕ್ಷಣ ಕುಡಿಯೋ ಅಂದ್ರೆ ದಿನೆಲ್ಲ ಕುಣಿತಾರೆ ಯಾಕಂದ್ರೆ ಹೊಡಿಯಾಕಿ.
ಎಲ್ಗ್ ಹೋಗಿದ್ರಲ್ಲ ಎದ್ದಾಗಿಂದು? ಪುಟ್ರಂಗಜ್ಜಿ ಇವರಿಬ್ರು ಬಿಕ್ಕೆ ಹಣ್ಣು ಮುಸ್ಕಿನ ಜೋಳ ಕಿತ್ಕೊಂಬರಕ್ ಹೋಯವ್ರೆ. ವಾ ನಂತಾಗೆ ಬಂದು ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜಿಗೆ ಹೇಳಿರ ಹಂಗೆ ಹಿಂಗೆ ಅಂತ ನನ್ನ ಎದುರಿಸ್ತಾನ ಮಂಜ. ನೋಡ್ ಪುಟ್ರಂಗಜ್ಜಿ. ಏ ಮಂಜ, ಪ್ರದೀಪ ಎಲ್ಗೋಗಿದ್ರು? ಯಾಕ ದುರ್ಮಿರ್ದಾಟ ಆಡ್ತಾ ಇದ್ದೀರಾ? ಎಲ್ಲ ಸ್ಕೂಲ್ಗೆ ಹೋಗೋ ಹೊತ್ನಾಗೆ ನೀವು ಮುಸ್ಕಿನ ಜೋಳ ಕಿತ್ಕೊಂಬರಕ್ ಹೋಗಿದ್ರೆ ಬಿಕ್ಕೆ ಹಣ್ಣು ನನ್ಗೆ ಹೇಳಿದ್ರೆ ನಾನು ಇಸ್ಕೊಂಬಂದಿತ್ತಿರ್ಲಿಲ್ವೇ? ಸ್ಯಾದ್ರೆ ಎಂಬಲ್ಲ ಏನೋ ಅಂಬಲ್ಲ. ಹುಳ ಅಪ್ಪಡೆ ಬ್ಯಾಸ್ಗೆ ಶುರುವಾಕೈತೆ. ಇವಾಗ ಆವು ಪಾವುನು ಎಲ್ಲ ಸಂದೆ ಪಂದೆ ಓಡಾಡ್ತಿರ್ತವೆ. ಸೆಕೆಲ್ ದೋರ್ನಾಗೆ ಹೊರಕ್ ಬರ್ತಾವ ಅವುಗಳು. ನೀವು ಸ್ಯಾದ್ರೆ ಕಾಲಿಕ್ಕದು ಏನೋ ಒಂದು ಗತಿ ಆಗೋದು ಏನೋ ಯಾರು ನೋಡ್ತಾರ ಆಮೇಲೆ. ಇವನ್ ತಿಮ್ಲಿಲ್ಲ ಅಂದ್ರೆ ಹಂಗೇನ ಪ್ರಾಣ ಹೋಗ್ತೈತಲ್ವೇನ? ಏನೋ ಬಿಕ್ಕೆ ಹಣ್ಣು ಮುಸ್ಕಿನ ಜೋಳದಾಗೆ ಐತನ ಜೀವ ಇವ್ರಿಗೆ. ಯಾತನಾಗ್ಲಿ ಹುಡುಕ್ತಿರ್ತಾರೆ ಕೋಚೋತಾರ ಆಡ್ಕೊಂಡು. ಯಾಕಾಗಿ ಹಂಗ್ ಬೈತೀಯ ನನ್ನ? ಏನೋ ಬಿಕ್ಕೆ ಹಣ್ಣು ತಿನ್ಬೇಕು ಅನ್ನಿಸ್ತು ಓದಿ ಕಣಜಿ. ನಾವೇನ್ ಮುಸ್ಕಿನ ಜೋಳ ಕದ್ಕೊಂಡು ಕಳ್ತನ ಮಾಡ್ಕೊಂಡ್ ಕಿತ್ಕೊಂಡ್ ಬರ್ಲಿಲ್ಲ. ಅಲ್ಲಿ ನಿಂಗ ಜೋಳ ಅಲ್ತಗಾಸಿ ಓದ್ವಾ? ಆ ನಿಂಗಜ್ಜ ಗಿಣಿ ಕಾಯ್ತಾ ಇತ್ತು ನವಿಲುನು. ನಾನು ಪ್ರದೀಪ ಹೋಗೋದ್ ನೋಡಿ ಪಾಪ ಬರಲ್ಲ ಒಂದೆರಡು ತಾಂಡೋಗ್ರಿ ಹಂಗೆ ನಮ್ಮ ಅಂತಗ ನಿಮ್ಮ ಅಜ್ಜಿನು ನಿಮ್ಮ ಅಮ್ಮನು ಬೇಸ್ಕೊಂಡ್ ಕೊಡ್ತಾರೆ ಅಂತಾನೆ ಹೇಳ್ತು ನಿಂಗಜ್ಜ. ಅದಕ್ಕೆ ನಾ ಬೇಡ ಕಣಜ್ಜ, ನಮ್ಗೇನು ಬೇಡ, ನಮ್ಮ ಅಮ್ಮಯ್ಯರು ಹಿಂಗೆಲ್ಲ ಇಸ್ಕೊಳಿದ್ರು ಬೈತಾರೆ ಅಂತ ಅಂದ್ವಿ. ಅವ ಅಜ್ಜ ಏನ್ ನಿಮ್ಮ ಅಜ್ಜಿಗೆ ಹೇಳ್ತೀನಿ ನಾನೇ ಏನು ಬೈಯಲ್ಲ, ತಗೊಂಡೋಗ್ರಿ ಒಂದ್ ಎರಡೆರಡು ಅಂತ ಕೊಟ್ಟು ಕಳಿಸ್ತು. ಅಜೋಯ್, ನಾವು ಕಂಡರ ವಸ್ತು ಕಕ್ಕಸಿಗೆ ಸಮಾನ, ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತನ ಬದುಕ್ತಿರೋದು. ಮೇಷ್ಟ್ರು ಹೇಳ್ಕೊಟ್ಟರು ಕಣಜಿ, ಕಳ್ತನ ಮಾಡ್ಬೇಡ್ರಿ ಅಂತಾನ. ಬಿಕ್ಕೇಣ್ ಮಾತ್ರ ಒಂದೇ ಒಂದು ಅಲ್ಲೇ ಕೆಳಗೆ ಸಿಕ್ಕಿವು, ಕಿತ್ಕೊಂಬಂದ್ವಿ ಕಣಜಿ. ನೀನ್ಯಾಕಜ್ಜಿ ಹಿಂಗ್ ಬೈದ್ಯಾ? ಇನ್ನು ಅರ್ಧ ಗಂಟೆ ಐತಲ್ಲ ನಜಿ ಸ್ಕೂಲ್ಗೆ ಹೋಗಕ್ಕೆ. ಮಕ್ಕ ತೊಳ್ಕೊಂಡು ಹೋಗ್ತೀನಿ ಬಿಡಜಿ, ಬೈಬೇಡ. ಇವನು ವಸಂತ ಇದ್ದಾನೆ, ಬರೇ ನನ್ನನು ಪ್ರದೀಪನು ಬೈತದ್ರಾಗೆ ಇರ್ತಾನೆ ಯಾವಾಗಲೂ. ನೋಡ, ನಾವು ನಮ್ಕಿನ ಚೆನ್ನಾಗಿ ಓದ್ತಾನ? ಓದಲ್ಲ. ಇಂಥವ್ರಾಗ ಬೈಸಕ್ಕೆ ಮೇಷ್ಟ್ರು ಅವನ್ನ ಸ್ಕೂಲಾಗ ಬೈತಾರೆ, ಅದಕ್ಕೆ ಇಲ್ಲಿ ನಮ್ಮನ್ ಬೈಸಕ್ ಬರ್ತಾರೆ. ಯಾಕಂದ್ರೆ ಹೊಡಿಯಕ್ಕೆ ಕೊಡಲ್ಲ ನಿನ್ಗೆ. ಬಿಕ್ಕಣ್ಣನು ಕೊಡಲ್ಲ, ಮುಸ್ಕಿನ ಜೋಳನು ಕೊಡಲ್ಲ. ಮಜ್ಜಿ ಚಾಡಿ ಹೇಳ್ತಾ ದಾಳಿ ಮಾಡ್ತೀನಿ ನಿಂಗೆ. ಲೇ ನಿನಗೆ ಬಣ್ಣ ಹಚ್ಚಿ ಸ್ಟೇಜಿಗೆ ಮ್ಯಾಕ್ ಬಿಟ್ರೆ ಬೊಲ್ಸಂದಾಕ್ ನಾಟಕ ಮಾಡ್ಚೆ ಕಣಲ್ಲ ಮುಂಜ. ಬೊಲ್ಸಂದಾಕ್ ನಾಟಕ ಮಾಡ್ಚೆ. ಕಣ್ಣಾಗ ಒಂದನಿ ನೀರಿಲ್ಲ, ಅಳುತ್ತಿರೋದು ನೋಡಲ್ಲಿ. ಶನ್ ಬಿತ್ರ ನಡಿನ್ನ ಮಂತಕ್ ಹೋಗಿ ಮಕ ತೊಳ್ಕೊಂಡು ಉಂಡು ಸ್ಕೂಲ್ಗೆ ನಡಿ. ಸ್ಕೂಲ್ಗೆ ಬಿಕ್ಕಣ್ ಕಿತ್ಕೊಂಬರಕ್ ಹೋಗಿರೋದು ನೋಡ್ಲಿ ಅಕ್ಕ ಹಾಕು. ಅವನ್ ತಿಂದ್ರ ನೋಡು ನಿನ್ಗೈತೆ ನೆಗಡೆ ಕೆಮ್ಮಾಗ ಮುಕ್ಕರಿತಾ ಇದ್ದಾನೆ ಇವಾಗಲೇನಾ. ಬಿಕ್ಕಣ್ ತಿಮ್ಮಕ್ ಹೋಗ್ತಿ? ಬಿಕ್ಕಣ್ಣ ಅಜೇ ಏನ್ ಬಿಕ್ಕಣ್ಣು ಕೆಟ್ಟದಲ್ವಂತೆ. ನಮ್ಮ ಮೇಷ್ಟ್ರು ಸ್ಕೂಲಾಗ ಹೇಳ್ತಿದ್ರು, ದಿನ ಒಂದೊಂದು ಬಿಕ್ಕಣ್ಣು ತಿಂದ್ರೆ ಒಳ್ಳೇದಾಕೈತಂತೆ ಅಂತ ಹೇಳವ್ರೆ. ನೀನ್ ನೋಡಿದ್ರೆ ಶೀತ ಆಕೈತೆ, ನೆಗಡೆ ಆಕೈತೆ, ಕೆಮ್ಮಾಕೈತೆ ಅಂತೀಯ. ಏನು ಆಗಲ್ವಂತ ಕಣಜಿ. ಯಾರ ಹೇಳಿದ್ದು? ಈಗ ಮೂಗ್ರ ಗಾಣ ಸುರಿತೈತೆ, ಅದ್ರಾಗ ಈ ಬಿಕ್ಕಣ್ಣು ತಿಂದ್ರೆ ಇನ್ನೊಟ್ಟು ನೆಗಡೆ ಕೆಮ್ಮು ಆಗಲಿ ಅಂತಾನೆ. ಅವನ್ ತಿನ್ಬೇಡ, ಬಿಸ ಕಾಸ್ಕೆ. ಅಜಯ್, ನಿಂಗೇನ್ ಗೊತ್ತೈತ್ ಸುಮ್ಕಿರು. ನಮ್ಮ ಮೇಷ್ ಹೇಳಲ್ವೇ ಬಿಕ್ಕಣ್ಣ ದಿನ ಒಂದೊಂದು ತಿನ್ಬೇಕಂತೆ. ಅದು ಇದು ನಮ್ಗ ಏನಾದ್ರೂ ನೆಗಡೆ ಕೆಮ್ಮು ರೋಗ ಬರ್ತಾವಲ್ಲ, ಆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತೈತಂತೆ. ಈ ಬಿಕ್ಕೆ ಹಣ್ಣಿಗೆ ವಿಟಮಿನ್ ಸಿ ಇರ್ತದಂತ ಕಣಜಿ. ಅದರಿಂದನ ಜ್ವರ ಕೆಮ್ಮು ಏನನ ಹಿಂಗೆ ಸಣ್ಣ ಪುಟ್ಟ ಅಲರ್ಜಿ ಅಲ್ಲನ ಆಗಲ್ವಂತೆ. ಇವತ್ತು ಹೇಳದ್ ನೋಡಿ ತಿನ್ಬೇಡ್ರಿ ಅಂತಾನ. ಇನ್ನೊಂದು ಹೇಳವ್ರಜ್ಜಿ, ಇದನ್ನು ನಾವು ಊಟ ಮಾಡ್ತೀವಲ್ಲ ಚೆನ್ನಾಗಿ ಜೀರ್ಣ ಕ್ರಿಯೆ ಚೆನ್ನಾಗಿ ಮಾಡ್ತಿತ್ತಂತಿದು ಬಿಕ್ಕೆ ಹಣ್ಣು ತಿಂದ್ರೆ. ಯಾಕಂದ್ರೆ ಬಿಕ್ಕೆ ಹಣ್ಣಿಗೆ ಫೈಬರ್ ಅಂತ ಇರ್ತೈತಂತೆ. ಅದರಿಂದನ ಉಂಡಿದ್ದೆಲ್ಲನ ಚೆನ್ನಾಗಿ ಜೀರ್ಣ ಆಗೈತಂತ ಕಣಜಿ. ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ಅಂತ ಹೇಳಿದ್ರು ನಮ್ಮ ಮೇಷ್ಟ್ರು.
ಈ ಬಿಕ್ಕೆ ತಿಂದ್ರೆ ಸಣ್ಣಗಾಗ್ತಾರಂತ ಕಣಜಿ. ಚರ್ಮ ಕೂದಲು ಇದಕ್ಕೆಲ್ಲನೂ ಒಳ್ಳೇದ್ ಮಾಡ್ತೈತಂತೆ, ಕಣ್ಣಿಗೂ ಒಳ್ಳೇದಂತ ಕಣಜಿ. ಹಾ ಇಷ್ಟೆಲ್ಲ ನೀನು ಇದ್ರೂನು ಬಿಕ್ಕೆ ತಿನ್ಬೇಡ ತಿನ್ಬೇಡ ಅಂತ ನೋಡು ನೀನು. ಅದೇ ಒಳ್ಳೇದಂತೆ ಬಿಕ್ಕೆ ಹಣ್ಣು, ಆದ್ರೆ ಜಾಸ್ತಿ ತಿನ್ಬಾರ್ದಂತೆ. ದಿನಕ್ಕೊಂದೇ ಒಂದು ಬಿಕ್ಕೆ ತಿಂದ್ರೆ ಒಳ್ಳೇದಂತೆ. ಚರ್ಮಕ್ಕೂ ಕೂದ್ಲಿಗೂ ಎಲ್ಲ ಒಳ್ಳೇದಂತ ಕಣಜಿ. ಇದನ್ನ ತಿಂದ್ರೆ ಅಜೀರ್ಣ ಆಗಿರ್ತದಲ್ಲ, ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತೈತಂತೆ. ಮೇಷ್ಟ್ರು ಹೇಳಿರು. ಮೇಷ್ಟ್ರು ಅಂದ್ರೆ ಅವತ್ತೊಂದಿನ ಡಾಕ್ಟರ್ ಬೈದ್ರು ಕಣಜಿ. ಅದೇನೋ ಆರೋಗ್ಯ ಶಿಬಿರ ಅಂತ ಮಾಡಿದ್ರು ನಮ್ಮ ಸ್ಕೂಲಾಗೆ. ಅವಾಗ ಡಾಕ್ಟ್ರು ಎಲ್ಲ ಹೇಳಿರು ಇವನ್ನ. ಪ್ರಕೃತಿನಲ್ಲಿ ಸಿಗೋ ಒಳ್ಳೊಳ್ಳೆ ಹಣ್ಣುಗಳನ್ನ, ಸೀಸನ್ ಫ್ರೂಟ್ಸ್ ನ ಅವಾಗವಾಗ ತಿಂದ್ರೆ ಒಳ್ಳೇದಾಕೈತಿ ಅಂತ ಹೇಳಿರು. ಹಣ್ಣು ಹಂಪಲು ಇದ್ದು ಏನ್ ತಿಂದ್ರು ಒಳ್ಳೇದಂತ ಕಣಜಿ. ಆದ್ರೆ ಈ ಗೋಬಿ ಮಂಚೂರಿ, ಮಸಾಲೆ ಪೂರಿ, ಪಾನಿಪೂರಿ, ತಿರ್ಗಾ ಪಿಜ್ಜಾ, ಬರ್ಗರ್ ಇವನ್ನೆಲ್ಲನ ಕಮ್ಮಿ ತಿನ್ಬೇಕಂದ್ರೆ, ಕಮ್ಮಿ ಏನ್ ಕಡಿಮೆ ತಿನ್ಲೇಬಾರ್ದಂತೆ. ನೋಡಪ್ಪ ನಮ್ಮ ಹುಡುಗ ಯಾತತ್ತು ತಿಳ್ಕೊಂಡೇವ್ರಿ. ನೋಡ್ರಿ ಕೇಳಿಸ್ಕೊಂಡ್ರೆ ಬಿಕ್ಕೆಣ್ಣು ತಿಂದ್ರೆ ಒಳ್ಳೇದಂತೆ. ಹಂಗಾರೆ ನೀವು ತಿಂದ್ರಿ, ನಿಮ್ಮ ಹೊಲ್ದಾಗ ಏನಾರ ಇದ್ರೆ ತಿಂದ್ರಿ, ಸಿರಾಕ್ ಪರಾಕ್ ಹೋದಾಗ ಎಲ್ಲನ ಕಂಡ್ರು ತಗೊಂಡು ತಿಂದ್ರಿ. ಜಾಸ್ತಿ ತಿನ್ಬಾರ್ದಂತೆ, ಬರೀ ಒಂದೊಂದು ತಿನ್ಬೇಕಂತೆ. ನೋಡು ಜೀರ್ಣ ಚಂದಕ್ಕೆ ಹಾಕೈತಂತೆ, ಚರ್ಮ ಚಂದಕ್ಕೆ ಹಾಕೈತಂತೆ, ಕೂದಲು ಚೆನ್ನಾಗಿರ್ತಾವಂತೆ. ತಿರ್ಗಾ ಶುಗರು ಬಿ ಪಿ ಇರೋರ್ಗೆ ಒಳ್ಳೇದಂತೆ. ನೋಡಮ್ಮ ಎಂತೆಂತ ಒಯ್ದವು ಇವೆಲ್ಲನ. ಇದ್ಯಾತ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಂತೆ. ನಾನು ಯೋಚಿಸ್ತೀನ ಈ ನೆಗಡೆ, ಕೆಮ್ಮು, ಜ್ವರ, ಶೀತ ಹಾಕೈತೇನ ಬಿಕ್ಕೆಣ್ಣು ತಿಂದ್ರೆ ಅನ್ಕೊಂಡಿದ್ದಿ. ಇವನ್ನೆಲ್ಲ ಕಡಿಮೆ ಮಾಡ್ತೈತೆ ಅಂತ ಲೆಕ್ಕ ಹಾಕು. ಅಂದ್ರೆ ನೆಗಡೆ ಕೆಮ್ಮಾದಾಗ ತಿಂದ್ರಿ ಅಂತಲ್ಲ, ಅದಕ್ಕಿಂತ ಮುಂಚೆ ಅಂದ್ರೆ ದಿನ ಒಂದೊಂದು ತಿಂದ್ರೆ ನೆಗಡೆ ಕೆಮ್ಮು ಜ್ವರ ಬರ್ದಂಗೆ ನೋಡ್ಕೊಂತೈತಿ ಅಂತ ನಮ್ಮ ಹುಡುಗಿ ಹೇಳ್ತಾ ಇದ್ದಾರೆ. ನೋಡಮ್ಮ ಹಣ್ಣಾಗ ಎಂಥ ಶಕ್ತಿ ಇರ್ತಾವಲ್ವೇ. ಇವ್ಯಾತ ಹಾಳದಾವ, ಇವ್ಯಾತು ರೋಡ್ ಸೈಡಾಗ ಮಾರ್ತಾರಲ್ಲಮ್ಮ ಇವು. ಇವು ಪಾನಿಪುರಿ, ಮಸಾಲೆ ಪುರಿ, ಬೇಲ್ ಪುರಿ ಇಂಥವನ್ನ ಕಮ್ಮಿ ತಿಂದ್ರಿ. ಇಂಥ ಹಣ್ಣು ಹಂಪಲು ತಿಂದ್ರಿ ಒಳ್ಳೇದಾಕೈತಿ. ಏಯ್ ಆತು ನಡೀರಣ್ಣ, ಮಗ ತಗೊಂಡು ಸ್ಕೂಲಿಗೆ ನಡೀರಿ.